ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಇದು ಜಿ ಕನ್ನಡ ನ್ಯೂಸ್ನ ಎಕ್ಸ್ಕ್ಲೂಸಿವ್ ಸ್ಟೋರಿ. ಇದು ನಾಡಪ್ರಭು ಕೆಂಪೇಗೌಡ ಲೇಔಟ್ ನಿವೇಶನದಾರರ ಗೋಳಿನ ಕತೆ. ಇದು ಸಾಲದ ಬಿಕ್ಕಟ್ಟಿನಿಂದ ನಿವೇಶನದಾರರ ಗೋಳು ಮಾತ್ರ ಹೆಚ್ಚಳವಾಗಿದೆ. ಇದು ಜಿ ಕನ್ನಡ ನ್ಯೂಸ್ನ ಎಕ್ಸ್ಕ್ಲೂಸಿವ್ ಸ್ಟೋರಿ. ನಾಡಪ್ರಭು ಕೆಂಪೇಗೌಡ ಲೇಔಟ್ ನಿವೇಶನದಾರರ ಗೋಳಿನ ಕತೆ. ಇದು ಸಾಲದ ಬಿಕ್ಕಟ್ಟಿನಿಂದ ನಿವೇಶನದಾರರ ಗೋಳು ಮಾತ್ರ ಹೆಚ್ಚಾಗಿದೆ. 55 ವರ್ಷ ಮೇಲ್ಪಟ್ಟ ಮಾಲೀಕರಿಗೆ ಬ್ಯಾಂಕ್ನಲ್ಲಿ ಸಾಲ ಸಿಗ್ತಾ ಇಲ್ಲ. 55 ವರ್ಷ ಮೇಲ್ಪಟ್ಟವರಿಗೆ ರಾಷ್ಟ್ರೀಕೃತ ಬ್ಯಾಂಕ್ಗಳು ಕೂಡ ಸಾಲವನ್ನು ಕೊಡೋದಕ್ಕೆ ನಿರಾಕರಣೆ ಮಾಡ್ತಾ ಇವೆ. ಹೀಗಾಗಿ ಸಹಜವಾಗಿ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ದಾರೆ. ಕಾಮಗಾರಿಯನ್ನು ಪೂರ್ಣಗೊಳಿಸುವುದಕ್ಕೆ 9 ವರ್ಷವನ್ನು ತೆಗೆದುಕೊಳ್ತು BDA. ಇಲ್ಲಿ ಸಾಲ ಸಿಗ್ತಾ ಇಲ್ಲ. ಕೆಂಪೇಗೌಡ ನಗರದ ಕೆಂಪೇಗೌಡ ಲೇಔಟ್, ನಾಡಪ್ರಭು ಕೆಂಪೇಗೌಡ ಲೇಔಟ್ ನಿವೇಶನದಾರರ ಗೋಳಿನ ಕತೆ. ಇದು ಸಾಲದ ಬಿಕ್ಕಟ್ಟಿನಿಂದ ನಿವೇಶನದಾರರ ಗೋಳು ಮಾತ್ರ ಕೇಳತೀರದಾಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಅವರು ಟ್ವೀಟ್ ಮಾಡಿ ತಮ್ಮ ಅಳಲನ್ನು, ತಮ್ಮ ಗೋಳನ್ನು, ತಮ್ಮ ಸಮಸ್ಯೆಯನ್ನು ಹೊರಹಾಕಿದ್ದಾರೆ. 55 ವರ್ಷ ದಾಟಿದೆ. 55 ವರ್ಷ ದಾಟಿದ್ದಕ್ಕೆ ಯಾವ ಬ್ಯಾಂಕ್ಗಳು ಕೂಡ ಸಾಲವನ್ನು ಕೊಡ್ತಾ ಇಲ್ಲ. ಯಾವ ಬ್ಯಾಂಕ್ಗಳು ಕೂಡ ಸಾಲ ಕೊಡ್ತಾ ಇಲ್ಲ. NPKL ಇನ್ನೂ ಅಭಿವೃದ್ಧಿ ಹಂತದಲ್ಲಿದೆ. ಮನೆ ನಿರ್ಮಿಸೋದಕ್ಕೆ ಕಷ್ಟ ಆಗ್ತಿದೆ. ನಿವೇಶನದಾರರು ಮನೆ ನಿರ್ಮಾಣ ಪ್ರಾರಂಭ ಮಾಡೋದಕ್ಕೆ ಅಸಾಧ್ಯವಾಗ್ತಾ ಇರುವಂತಹ ಪರಿಸ್ಥಿತಿ ಇದು. BDA ಕಮಿಷನರ್ ಮಣಿವಣ್ಣನಿಗೆ ನಿವೇಶನದಾರರು ಟ್ವೀಟ್ ಮಾಡಿದ್ದಾರೆ. ಟ್ವೀಟ್ ಮಾಡಿ ಗೋಳನ್ನು ತೋಡ್ಕೊಂಡಿದ್ದಾರೆ ಖರೀದಿದಾರರು. ಸಮಸ್ಯೆ ಗಂಭೀರ ಆಗಿದೆ ಅಂತ ಒಪ್ಕೊಂಡಿದ್ದಾರೆ ಕಮಿಷನರು. ಸಮಸ್ಯೆ ಇದು ಗಂಭೀರವಾಗಿದೆ ಅಂತ ಕಮಿಷನರ್ ಕೂಡ ಒಪ್ಕೊಂಡಿದ್ದಾರೆ. ಬ್ಯಾಂಕ್ಗಳ ಜೊತೆಗೆ ಚರ್ಚೆ ಮಾಡಿ ಪರಿಹಾರಕ್ಕೆ ಸೂಚನೆ ಕೊಡ್ತೀವಿ ಅಂತ ಮಣಿವಣ್ಣನ್ ಅವರು ಹೇಳಿದ್ದಾರೆ. NPKL ಇನ್ನು ಅಭಿವೃದ್ಧಿ ಹಂತದಲ್ಲಿರೋದು, ಹೀಗಾಗಿ ಮನೆಯನ್ನು ನಿರ್ಮಾಣ ಮಾಡೋದಕ್ಕೆ ಕಷ್ಟ ಆಗ್ತಾ ಇದೆ. ಸಾಲ ಸಿಗ್ತಾ ಇಲ್ಲ. 55 ವರ್ಷ ವಯಸ್ಸಾಗಿದೆ. ರಾಷ್ಟ್ರೀಕೃತ ಬ್ಯಾಂಕು, ಪ್ರೈವೇಟ್ ಬ್ಯಾಂಕ್ಗಳು ಅಥವಾ ಸಣ್ಣ ಪುಟ್ಟ ಬೇರೆ ಬೇರೆ ಬ್ಯಾಂಕ್ಗಳು ಓಕೆ, ಆದರೆ ರಾಷ್ಟ್ರೀಕೃತ ಬ್ಯಾಂಕ್ಗಳು ಕೂಡ ಸಾಲ ಕೊಡ್ತಾ ಇಲ್ವಂತೆ. BDAಗೆ ಸೈಟ್ ತಗೊಳ್ಳೋಕ್ಕೆ ಅಪ್ಲಿಕೇಶನ್ ಆಗಿದಾಗ ನನಗೆ 40 ವರ್ಷ. ಪ್ರಾಜೆಕ್ಟು ಸ್ಟಾರ್ಟ್ ಆಗಿ 15 ವರ್ಷ ಆಗ್ತಾ ಬಂತು. ಇವತ್ತಿನ ತನಕ ಅಕ್ವಿಜೇಷನ್ ಆಗಿಲ್ಲ, ರೇರಾ ಅಪ್ರೂವಲ್ ಆಗಿಲ್ಲ, ಆನಂತರದಲ್ಲಿ ಮೂಲಭೂತ ಸೌಕರ್ಯಗಳಾಗಿಲ್ಲ, ಪರಿಪೂರ್ಣ ಅಕ್ವಿಜೇಷನ್ ಆಗಿಲ್ಲ. 2000 ಚಿಲ್ಲರೆ ಎಕರೆಯಲ್ಲಿ 1800-1500 ಚಿಲ್ಲರೆ ಎಕರೆ ಮಾತ್ರ ಅಕ್ವಿಜೇಷನ್ ಆಗಿದೆ. ಅನ್ಕಂಪ್ಲೀಟೆಡ್ ಪ್ರಾಜೆಕ್ಟು. ಸೊ ನನಗೆ 55 ವರ್ಷ ಆಗಿರೋದ್ರಿಂದ ನನಗೆ ಲೋನ್ ಕೊಡಲ್ಲ. ಇವರು ನಾನು ಖಾಲಿ ನಿವೇಶನದಲ್ಲಿ ಮನೆ ಕಟ್ಟದೇ ಇದ್ದವರಿಗೆ ಫೈನ್ ಹಾಕ್ತೀನಿ ಅಂತಾರೆ. ಮೂಲಭೂತ ಸೌಕರ್ಯ ಇಲ್ಲ ಅಂದ್ರೆ ನಾನು ಹೆಂಗೆ ಕಟ್ಟಲಿ? ನಾನು ಎಲ್ಲಿಂದ ಕಟ್ಟಲಿ? ನನ್ನ ಕನಸಿನ ಮನೆ ನಾನು ಒಂದು ಕಟ್ಟಬೇಕು. ಕಟ್ಟಕ್ಕೆ ಮೂಲಭೂತ ಸೌಕರ್ಯನೇ ಇಲ್ಲ. ನಾನು ಎಲ್ಲಿಗೆ ಹೋಗ್ಬೇಕು? ಯಾರನ್ನು ಕೇಳಬೇಕು? ಅದರಲ್ಲಿ ಬೇರೆ ಇವರು ದಂಡ ಹಾಕ್ತೀನಿ ಅಂತಾರೆ. ನೀವು ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿ ಆನಂತರದಲ್ಲಿ ದಂಡ ಹೇಳಿದರೆ ಒಪ್ಕೋಬೋದು. ಸರ್ಕಾರ ಅಥವಾ ಸಂಸ್ಥೆ ಅನ್ನೋದು ಲಾಭದಾಯಕ ಉದ್ಯೋಗ ಅಲ್ಲ. ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಇದೆ, ಸುಪ್ರೀಂ ಕೋರ್ಟ್ ಆದೇಶ ಸಮೇತ ಇದೆ. ನೀವು ಹೆಂಗೆ ದಂಡ ಹಾಕ್ತೀರಾ ನಮಗೆ? ನಿಮ್ಮ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿ, ನನ್ನ ಕನಸಿನ ಮನೆ ನಾನು ಕಟ್ತೀನಿ. ಕಟ್ಟಿದ ಮೇಲೆ ನಾನು ಬೇಕಾದರೆ ಬೇರೆ ಥರದ್ದು ಏನಾದ್ರು ಇದ್ದರೆ ಸರ್ಕಾರಕ್ಕೆ ಕಟ್ಟಬೇಕಾದಿತ್ತು, ನಾನು ಕಟ್ಟಲಿಕ್ಕೆ ತಯಾರಿ. ಈಗ ನೀವು ನಮಗೆ ತೆರಿಗೆ ಸಮೇತ ಮನ್ನಾ ಮಾಡಬೇಕು. ಖಾಲಿ ಸೈಟ್, ಯಾಕಂದರೆ ನೀವು ಪ್ರಾಜೆಕ್ಟ್ ಪೂರ್ತಿ ಮಾಡದೇ ಇರೋದ್ರಿಂದ ನಾವು ಟ್ಯಾಕ್ಸು ಕೂಡ ಕಟ್ಟಲಿಕ್ಕೆ ಬರೋದಿಲ್ಲ. ನೀವು ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿ ನಮ್ಮನ್ನು ಕೇಳಿದರೆ ಅದರಲ್ಲಿ ಅರ್ಥ ಇರ್ತದೆ. ಡಬಲ್ ಸ್ಟ್ಯಾಂಡರ್ಡ್ ಯಾಕೆ ಮಾಡ್ತೀರಾ ನೀವು? ಇದು ಒಪ್ಲಿಕ್ಕೆ ಆಗೋದಿಲ್ಲ. BDAಗೆ ಸೈಟ್ ತೊಗೊಳ್ಳೋಕ್ಕೆ ಅಪ್ಲಿಕೇಶನ್ ಆಗಿದಾಗ ನನಗೆ 40 ವರ್ಷ. ಪ್ರಾಜೆಕ್ಟು ಸ್ಟಾರ್ಟ್ ಆಗಿ 15 ವರ್ಷ ಆಗ್ತಾ ಬಂತು. ಇವತ್ತಿನ ತನಕ ಅಕ್ವಿಜೇಷನ್ ಆಗಿಲ್ಲ, ರೇರಾ ಅಪ್ರೂವಲ್ ಆಗಿಲ್ಲ, ಆನಂತರದಲ್ಲಿ ಮೂಲಭೂತ ಸೌಕರ್ಯಗಳಾಗಿಲ್ಲ, ಪರಿಪೂರ್ಣ ಅಕ್ವಿಜೇಷನ್ ಆಗಿಲ್ಲ. 2000 ಚಿಲ್ಲರೆ ಎಕರೆಯಲ್ಲಿ 1800-1500 ಚಿಲ್ಲರೆ ಎಕರೆ ಮಾತ್ರ ಅಕ್ವಿಜೇಷನ್ ಆಗಿದೆ. ಅನ್ಕಂಪ್ಲೀಟೆಡ್ ಪ್ರಾಜೆಕ್ಟು. ಸೊ ನನಗೆ 55 ವರ್ಷ ಆಗಿರೋದ್ರಿಂದ ನನಗೆ ಲೋನ್ ಕೊಡಲ್ಲ. ಇವರು ನಾನು ಖಾಲಿ ನಿವೇಶನದಲ್ಲಿ ಮನೆ ಕಟ್ಟದೇ ಇದ್ದವರಿಗೆ ಫೈನ್ ಹಾಕ್ತೀನಿ ಅಂತಾರೆ. ಮೂಲಭೂತ ಸೌಕರ್ಯ ಇಲ್ಲ ಅಂದ್ರೆ ನಾನು ಹೆಂಗೆ ಕಟ್ಟಲಿ? ನಾನು ಎಲ್ಲಿಂದ ಕಟ್ಟಲಿ? ನನ್ನ ಕನಸಿನ ಮನೆ ನಾನು ಒಂದು ಕಟ್ಟಬೇಕು. ಕಟ್ಟಕ್ಕೆ ಮೂಲಭೂತ ಸೌಕರ್ಯನೇ ಇಲ್ಲ. ನಾನು ಎಲ್ಲಿಗೆ ಹೋಗ್ಬೇಕು? ಯಾರನ್ನು ಕೇಳಬೇಕು? ಅದರಲ್ಲಿ ಬೇರೆ ಇವರು ದಂಡ ಹಾಕ್ತೀನಿ ಅಂತಾರೆ. ನೀವು ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿ ಆನಂತರದಲ್ಲಿ ದಂಡ ಹೇಳಿದರೆ ಒಪ್ಕೋಬೋದು. ಸರ್ಕಾರ ಅಥವಾ ಸಂಸ್ಥೆ ಅನ್ನೋದು ಲಾಭದಾಯಕ ಉದ್ಯೋಗ ಅಲ್ಲ.
ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಇದೆ, ಸುಪ್ರೀಂ ಕೋರ್ಟ್ ಆದೇಶ ಸಮೇತ ಇದೆ. ನೀವು ಹೆಂಗೆ ದಂಡ ಹಾಕ್ತೀರಾ ನಮಗೆ? ನಿಮ್ಮ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿ, ನನ್ನ ಕನಸಿನ ಮನೆ ನಾನು ಕಟ್ತೀನಿ, ಕಟ್ಟಿದ ಮೇಲೆ ನಾನು ಬೇಕಾದರೆ ಬೇರೆ ಥರದ್ದು ಏನಾದ್ರು ಇದ್ದರೆ ಸರ್ಕಾರ ಕಟ್ಟಬೇಕಾದಿದ್ದು ನಾನು ಕಟ್ಲಿಕ್ಕೆ ತಯಾರಿದ್ದೆ. ಈಗ ನೀವು ನಮಗೆ ತೆರಿಗೆ ಸಮೇತ ಮನ್ನಾ ಮಾಡಬೇಕು. ಖಾಲಿ ಸೈಟ್ ಯಾಕಂದ್ರೆ ನೀವು ಪ್ರಾಜೆಕ್ಟ್ ಪೂರ್ತಿ ಮಾಡದೇ ಇರೋದ್ರಿಂದ ನಾವು ಟ್ಯಾಕ್ಸು ಕೂಡ ಕಟ್ಟಲಿಕ್ಕೆ ಬರೋದಿಲ್ಲ. ನೀವು ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿ ನಮ್ಮನ್ನು ಕೇಳಿದರೆ ಅದರಲ್ಲಿ ಅರ್ಥ ಇರ್ತದೆ. ಡಬಲ್ ಸ್ಟ್ಯಾಂಡರ್ಡ್ ಯಾಕೆ ಮಾಡ್ತೀರಾ ನೀವು? ಇದು ಒಪ್ಲಿಕ್ಕೆ ಆಗೋದಿಲ್ಲ. BDAಗೆ ಸೈಟ್ ತೊಗೊಳ್ಳೋಕ್ಕೆ ಅಪ್ಲಿಕೇಶನ್ ಆಗಿದಾಗ ನನಗೆ 40 ವರ್ಷ. ಪ್ರಾಜೆಕ್ಟು ಸ್ಟಾರ್ಟ್ ಆಗಿ 15 ವರ್ಷ ಆಗ್ತದಂತೆ. ಇವತ್ತಿನ ತನಕ ಅಕ್ವಿಜೇಷನ್ ಆಗಿಲ್ಲ. ಎಸ್, ಗಮನಿಸ್ತಾ ಇದ್ದೀರಿ, ಅವರ ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ. ಮೂಲ ಸೌಕರ್ಯಗಳಿಲ್ಲ, ಹೇಗೆ ಮನೆ ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ ವಿವರಣೆ ಕೊಡ್ತಾ ಇದ್ದಾರೆ. ಇದರ ಜೊತೆಗೆ ನನಗೆ 55 ವರ್ಷ ಆಗಿದೆ, ಯಾವ ಬ್ಯಾಂಕ್ಗಳು ಕೂಡ ಸಾಲವನ್ನು ಕೊಡ್ತಾ ಇಲ್ಲ, ಮೂಲ ಸೌಕರ್ಯ ಒಂದು ಕಡೆ ಕೊರತೆ ಇದೆ, ಮೂಲ ಸೌಕರ್ಯಗಳ ಅಭಿವೃದ್ಧಿ ಆಗೋದಿಲ್ಲ, ಒಂದು ವೇಳೆ ಅಲ್ಲಿ ದಂಡವನ್ನು ಹಾಕುವ ಪ್ರೊಸೀಜರ್ ಕೂಡ ಮಾಡ್ತಾರೆ, ಇದನ್ನೆಲ್ಲ ಹೇಗೆ ಸಹಿಸೋದು ಅನ್ನುವಂಥ ಅಳನನ್ನು ಅವರು ತೋಡ್ಕೊಳ್ತಾ ಇದ್ದಾರೆ. ಇದು ನಾಡಪ್ರಭು ಕೆಂಪೇಗೌಡ ಲೇಔಟ್ ನಿವೇಶನದಾರರ ಗೋಳಿದು. ಒಂದು ಕಡೆ ಸಾಲದ ಬಿಕ್ಕಟ್ಟಿದೆ, ಅದನ್ನು ಏನಾದರೂ ಮಾಡಿ ಬಗೆಹರಿಸ್ಕೊಳ್ಬೇಕು ಅಂತ ಈ ರಾಷ್ಟ್ರೀಕೃತ ಬ್ಯಾಂಕ್ನಿಂದ ಸಾಲವನ್ನು ತೆಗೆದುಕೊಳ್ಬೇಕಂದ್ರೆ ಅಲ್ಲೂ ಕೂಡ ಸಾಲವನ್ನು ಕೊಡದೇ ಇರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹೀಗಾಗಿ ಅವರು ಮಣಿವಣ್ಣನವರಿಗೆ ನೇರವಾಗಿ ಅವರಿಗೆ ಟ್ವೀಟ್ ಮಾಡಿ ಸಮಸ್ಯೆಯನ್ನು ಹೇಳ್ಕೊಂಡಿದ್ದಾರೆ. ಅವರು ಕೂಡ ನಾವು ರಾಷ್ಟ್ರೀಯ ಬ್ಯಾಂಕ್ಗಳ ಜೊತೆ ಮಾತನಾಡ್ತೀವಿ, ನಿಮ್ಮ ಸಮಸ್ಯೆಯನ್ನು ಬಗೆಹರಿಸೋ ಪ್ರಯತ್ನವನ್ನು ಮಾಡ್ತೀವಿ, ಯಾವೆಲ್ಲ ಪರಿಹಾರಗಳಿವೆ ಅವುಗಳನ್ನು ಅರ್ಥ ಮಾಡಿಸ್ಕೊಳ್ಳುವ ಪ್ರಯತ್ನವನ್ನು ಮಾಡ್ತೀವಿ ಅಂತ ಅವರು ಹೇಳ್ತಾ ಇದ್ದಾರೆ. ಕಾಮಗಾರಿ ಪೂರ್ಣಕ್ಕೆ 9 ವರ್ಷವನ್ನು BDA ತೆಗೆದುಕೊಂಡಿದೆ. NPKL ಇದುವರೆಗೂ ಕೂಡ ಅಭಿವೃದ್ಧಿಯ ಹಂತದಲ್ಲಿದೆ. ಆದರೆ ಮನೆಯನ್ನು ನಿರ್ಮಾಣ ಮಾಡೋದಕ್ಕೆ ಇಲ್ಲಿ ಕಷ್ಟ ಆಗ್ತಾ ಇದೆ. ಮನೆ ನಿವೇಶನದಾರರು ಅಲ್ಲಿ ಮನೆಯನ್ನು ನಿರ್ಮಾಣ ಮಾಡೋದಕ್ಕೆ ಪ್ರಾರಂಭ ಮಾಡೋದಕ್ಕೂ ಕೂಡ ಅಸಾಧ್ಯವಾಗುವಂತಹ ಪರಿಸ್ಥಿತಿ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ ದೇವನೂರು ಫೋನ್ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಏನಿದು ಪ್ರಕರಣ? ಯಾವ ಕಾರಣಕ್ಕಾಗಿ ಬ್ಯಾಂಕ್ಗಳು ಸಾಲವನ್ನು ಕೊಡೋದಕ್ಕೆ ಹಿಂದೇಟು ಹಾಕ್ತಾ ಇವೆ? ಜನರ ಅಳಲು ಏನು ಇದು? ಪ್ರವೀಣ್, ಈ ನಾಡಪ್ರಭು ಕೆಂಪೇಗೌಡ ಬಡಾವಣೆ ಇದೆಯಲ್ಲ, ಇದರಲ್ಲಿ ಸೈಟ್ ಅನ್ನ ತೆಗೆದುಕೊಂಡಂತರ ಪರಿಸ್ಥಿತಿ ಇವತ್ತು ಕರುಣಾಜನಕ ಪರಿಸ್ಥಿತಿಗೆ ತಲುಪಿದೆ. ಅಲ್ಪ ಸ್ವಲ್ಪ ದುಡ್ಡನ್ನ ಉಳಿಸಿ ಬಹಳ ಕಷ್ಟಪಟ್ಟು ಸೈಟ್ ಅನ್ನ ತೆಗೆದುಕೊಂಡಂತವ್ರು ಇವತ್ತು ಮನೆ ಕಟ್ಟಲಿಕ್ಕೆ ಆಗದಂತ ಪರಿಸ್ಥಿತಿ. ಅವರು 2 ರೀತಿಯಾದಂತ ಪ್ರಾಬ್ಲಮ್ ತಗಲಾಕೊಂಡಿದ್ದಾರೆ. ಒಂದು, ಯಾರು ಇವರು ಸೈಟ್ಗಳನ್ನ ನಾಡಪ್ರಭು ಕೆಂಪೇಗೌಡ ಅಲ್ಲಿ ಇದರಲ್ಲಿ ತಗೊಂಡಿದ್ದಾರೆ, ಅವರು ಅಲ್ಲಿ ಸೈಟ್ ಅನ್ನ ಹಾಗೆ ಖಾಲಿ ಬಿಟ್ಟಿರೋ ಹಿನ್ನೆಲೆಯಲ್ಲಿ ಅವ್ರ ಮೇಲೆ 1-2 ಪಟ್ಟಷ್ಟು ದಂಡ ವಿಧಿಸಲಿಕ್ಕೆ BDA ಸಿದ್ಧತೆ ಮಾಡ್ಕೊಂಡಿದೆ. ಆದ್ರೆ ಅದೇ ಸೈಟ್ದಾರರಿಗೆ ಬ್ಯಾಂಕ್ಗಳು ಇವತ್ತು ಸಾಲ ಕೊಡ್ತಾ ಇಲ್ಲ. ಕಾರಣ ಏನಂದ್ರೆ 40 ವರ್ಷದಲ್ಲಿ ಇವರು ಸೈಟ್ ಅನ್ನ ಆಸುಪಾಸು 40ರಿಂದ 45 ವರ್ಷ ಆದ ಸಂದರ್ಭದಲ್ಲಿ ಇವರು ಸೈಟ್ ಅನ್ನು ತಗೊಂಡಿರ್ತಾರೆ. ಆ ಸೈಟಿನ ಅಲ್ಲಿ ಬಡಾವಣೆಯನ್ನ ಇನ್ನೂ ಅಭಿವೃದ್ಧಿ ಪಡಿಸಿಲ್ಲ ಇವರು. ನಾಡಪ್ರಭು ಕೆಂಪೇಗೌಡ ಏನು ಲೇಔಟ್ ಇದೆ ಅದನ್ನ ಅಭಿವೃದ್ಧಿ ಪಡಿಸಿಲ್ಲ. ಈಗಾಗಲೇ ಅವರ ವಯಸ್ಸು 10 ವರ್ಷಕ್ಕಿಂತ ಮೇಲೆ, ಅಂದ್ರೆ 45ರಿಂದ 55 ವರ್ಷ ಸ್ಟಾರ್ಟ್ ಆಗಿರುತ್ತದೆ. ಅವರಿಗೆ ಬ್ಯಾಂಕ್ಗಳು ಸಾಲನೇ ಕೊಡ್ತಾ ಇಲ್ಲ. ಯಾಕಂದ್ರೆ ಇವ್ರಿಗೆ ವಯಸ್ಸಾಗೋಗಿದೆ ಅನ್ನೋ ಕಾರಣಕ್ಕೆ ಬ್ಯಾಂಕ್ಗಳು ಸಾಲ ಕೊಡ್ತಾ ಇಲ್ಲ. ಒಂದು ಕಡೆ ಮನೆ ಕಟ್ಟಕ್ಕೆ ಸಾಲ ಸಿಗ್ತಾ ಇಲ್ಲ, ಮನೆ ಕಟ್ಟಲಿಲ್ಲ ಅಂದ್ರೆ ದಂಡ ಕೊಡಬೇಕು. ಇದು ಯಾವ ರೀತಿಯಾದಂತೆ ನ್ಯಾಯ? ಇದಕ್ಕೆ ಸಂಬಂಧಪಟ್ಟ ಟ್ವಿಟರ್ ನಲ್ಲೂ ಕೂಡ ಟ್ವೀಟ್ ಮಾಡಿರುವಂತದ್ದು ಮಹೇಶ್ ಏನು ಆ ಟ್ವೀಟ್ ಅನ್ನ ಮಾಡಿರೋದಂತ ಸಂದರ್ಭದಲ್ಲಿ ಆ ಟ್ವೀಟ್ ಈಗ ಕಮಿಷನರ್ ಮಣಿವಣ್ಣನ್ ಅವರ ಒಂದು ಇದಕ್ಕೂ ಕೂಡ ಬಂದಿದೆ, ಗಮನಕ್ಕೆ ಕೂಡ ಬಂದಿದೆ. ಅವರು ಕೂಡ ರಿಪ್ಲೈ ಮಾಡಿದ್ದಾರೆ. ಮುಂದಿನ ಮೀಟಿಂಗ್ ನಲ್ಲಿ ಇದನ್ನ ಅತ್ಯಂತ ಪ್ರಮುಖವಾಗಿ ತೆಗೆದುಕೊಂಡು ಅಧಿಕಾರಿಗಳ ಒಂದು ಮೀಟಿಂಗ್ ಅನ್ನ ಮಾಡಿ ಆ ಅಧಿಕಾರಿಗಳ ಮೀಟಿಂಗ್ ನಲ್ಲಿ ಇದಕ್ಕೆ ಒಂದು ಪರಿಹಾರ ಕಂಡುಕೊಳ್ಳುವಂತ ವ್ಯವಸ್ಥೆ ಏನಾದ್ರು ಮಾಡ್ಲಿಕ್ಕೆ ಆಗುತ್ತಾ ನೋಡ್ತೀವಿ ಅಂತ ಹೇಳಿದ್ದಾರೆ. ಅದು ಎಷ್ಟು ಪ್ರಾಬ್ಲಮ್ ಆಗಿದೆ ಅಂತಂದ್ರೆ, ಒಂದ್ ಕಡೆ BDA ಫೈನ್ ಹಾಕ್ಲಿಕ್ಕೆ ಹೊರಟಿದೆ, ಆದ್ರೆ ಅದೇ ಅಲ್ಲಿ ಸೈಟ್ಗಳಲ್ಲಿ ಮೂಲಭೂತ ಸೌಕರ್ಯ ಇಲ್ಲ, ರಸ್ತೆ ಇಲ್ಲ, ಕುಡಿಯುವ ನೀರಿನ ಸಂಪರ್ಕ ಇಲ್ಲ, ವಿದ್ಯುತ್ ಇಲ್ಲ. ಹೆಂಗ್ ಕಟ್ತಾರ ಅವರು ಅಲ್ಲಿ ಬಿಲ್ಡಿಂಗ್ ನಿಂಗ್ ಕಟ್ಟಕ್ ಸಾಧ್ಯ? ಇದು ಕೂಡ ಪ್ರಶ್ನೆ. ಆದ್ರೆ ನೀವು ಬಿಲ್ಡಿಂಗ್ ನ ಕಟ್ಟದರೆ ಖಾಲಿ ಸೈಟ್ ಆಗ್ಬಿಟ್ಟಿದ್ದೀರಾ ಅಂತ ಫೈನ್ ಹಾಕಿಕೊಟ್ಟಿದೆ BDA. ಇದು ದೊಡ್ಡ ಒಂದು ತಲೆನೋವಾಗಿ ಪರಿಣಿಸಿರುವುದು. ಈಗ ಏನಾಗಿದೆ ಅಂದ್ರೆ, ಅವಾಗ 40-45 ವರ್ಷದಲ್ಲಿ ಅವರು ಆಸುಪಾಸಿನ ಸಮಯದಲ್ಲಿ ತೆಗೆದುಕೊಂಡಂತ ಏನು ಈ ನಾಡಪ್ರಭು ಕೆಂಪೇಗೌಡ ಲೇಔಟ್ ನ ಸೈಟ್ಗಳಿದೆಯಲ್ಲ, ಅವುಗಳು ಇನ್ನಲ್ಲಿ ಸೈಟ್ ಈಗಾಗಲೇ 10 ವರ್ಷ ಆಗೋಗಿದೆ. ಇವ್ರ ವಯಸ್ಸು 55 ದಾಟಿದೆ, ಲೋನ್ ಸಿಗ್ತಾ ಇಲ್ಲ. ಮತ್ತೊಂದ್ ಕಡೆ ಈ ರೇರಾ ಇದೆಯಲ್ಲ, ರೇರಾ ಅಡಿನಲ್ಲಿ ಇದು ಅನ್ಫಿನಿಶ್ಡ್ ಪ್ರಾಜೆಕ್ಟ್, ಅಂದ್ರೆ ಪೂರ್ಣಗೊಳ್ಳದ ಪ್ರಾಜೆಕ್ಟ್ ಅಂತ ಹೇಳಿ ಡಿಕ್ಲೇರ್ ಆಗಿದೆ. ಅಂದ್ರೆ ಇದು ಅಕ್ವೈರ್ ಮಾಡಿರುವಂತದ್ದು 2800 ಎಕರೆಯಷ್ಟು ದೊಡ್ಡ ಪ್ರಮಾಣದಲ್ಲಿ ಅಕ್ವೈರ್ ಮಾಡ್ಕೊಂಡು, ಅದರಲ್ಲಿ 2800 ಎಕರೆ ಯೋಜನಾ ಗಾತ್ರ ಇದ್ರೆ ಅದರಲ್ಲಿ ಇವರು ಅಕ್ವೈರ್ ಮಾಡ್ಕೊಳ್ಳೋಕ್ಕಾಗಿರೋದು ಬರೀ 1200 ಎಕರೆಗಳಷ್ಟೇ. ಇನ್ನೂ ಲ್ಯಾಂಡ್ ಅಕ್ವಿಷನ್ ಬಾಕಿ ಇದೆ.
ಹಾಗಾಗಿ ಮೂಲಭೂತ ಸೌಕರ್ಯಗಳ ಒಂದು ಸಂಪೂರ್ಣ ಆಗಿಲ್ಲ. ಇವೆಲ್ಲ ಹಿನ್ನೆಲೆಯಲ್ಲಿ ಅನ್ಫಿನಿಶ್ಡ್ ಪ್ರಾಜೆಕ್ಟ್ ಆಗಿರೋದ್ರಿಂದ ರೇರಾ ಅಡಿನಲ್ಲಿ ಇದು ಒಪ್ಪಿತ ಆಗದಲ್ಲೇ ಇರೋದ್ರಿಂದ ಕೂಡ ಬ್ಯಾಂಕ್ಗಳು ಸಾಲ ಕೊಡ್ಲಿಕ್ಕೆ ನಿರಾಕರಣೆ ಮಾಡ್ತಿದೆ. ಈ ಹಿನ್ನೆಲೆ ಜನಸಾಮಾನ್ಯರ ಕಷ್ಟ ಏನಾಗಿದೆ ಅಂತಂದ್ರೆ ಅದೇ ಅತ್ತ ದರಿ ಇತ್ತ ಪುಲಿ ಅಂತಾರಲ್ಲ, ಆ ರೀತಿ ಹಿಂದೆ ಬರೋಕ್ಕಾಗಲ್ಲ, ಮುಂದಕ್ಕೆ ಹೋಗ್ತಾ ಇಲ್ಲ, ಫೈನು ಕಟ್ಟೋ ತರ ಈ ಕಡೆ ಸಾಲ ಸಿಗ್ತಾ ಇಲ್ಲ, ಮನೆ ಕಟ್ಟಕ್ಕಾಗ್ತಿಲ್ಲ. ಹಾಗಾಗಿ ನಾಡಪ್ರಭು ಕೆಂಪೇಗೌಡ ಲೇಔಟ್ ನಲ್ಲಿ ಯಾರೆಲ್ಲರೂ ಸೈಟ್ ತಗೊಂಡಿದ್ದಾರೆ ಅವರ ಪರಿಸ್ಥಿತಿ ಮಾತ್ರ ಈಗ ದೇವರೇ ಗತಿ ಅನ್ನುವಂತ ಪರಿಸ್ಥಿತಿ ಬಂದೊದಗಿದೆ. ಪ್ರವೀಣ್. ಓಕೆ ಪ್ರಸನ್ನ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್. ಆ ನಂತರದಲ್ಲಿ ಮೂಲಭೂತ ಸೌಕರ್ಯಗಳಾಗಿಲ್ಲ, ಪರಿಪೂರ್ಣ ಅಕ್ವಿಜೇಷನ್ ಆಗಿಲ್ಲ. 2000 ಚಿಲ್ಲರೆ ಎಕರೆಯಲ್ಲಿ 1800-1500 ಚಿಲ್ಲರೆ ಎಕರೆ ಮಾತ್ರ ಅಕ್ವಿಜೇಷನ್ ಆಗಿದೆ, ಅನ್ಕಂಪ್ಲೀಟೆಡ್ ಪ್ರಾಜೆಕ್ಟ್. ಸೊ ನನಗೆ 55 ವರ್ಷ ಆಗಿರೋದ್ರಿಂದ ನನಗೆ ಲೋನ್ ಕೊಡಲ್ಲ. ಇವರು ನಾನು ಖಾಲಿ ನಿವೇಶನದಲ್ಲಿ ಮನೆ ಕಟ್ಟದೇ ಇದ್ದವರಿಗೆ ಫೈನ್ ಹಾಕ್ತೀನಿ ಅಂತಾರೆ. ಮೂಲಭೂತ ಸೌಕರ್ಯ ಇಲ್ಲ ಅಂದ್ರೆ ನಾನು ಹೆಂಗೆ ಕಟ್ಟಲಿ?